ಕರ್ನಾಟಕ ಹಾಗೂ ನೆರೆಯ ರಾಜ್ಯಗಳ ಸಾರ್ವಜನಿಕರಿಗೆ ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಮಣಿಪಾಲದ ಕಸ್ತೂರಬಾ ಆಸ್ಪತ್ರೆಯ ಮಣಿಪಾಲ ಆರೋಗ್ಯ ಕಾರ್ಡ್ 2026ರ ನೋಂದಣಿ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭವಾಗಿದೆ. ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಆಸ್ಪತ್ರೆಯ ವ್ಯವಸ್ಥಾಪಕ ಮೋಹನ್ ಶೆಟ್ಟಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರೋಗ್ಯ ಕಾರ್ಡ್ ನೋಂದಣಿಗೆ ಆಗಸ್ಟ್ 31, 2026 ಕೊನೆಯ ದಿನಾಂಕವಾಗಿದೆ ಎಂದು ಮಾಹಿತಿ ನೀಡಿದರು. ಆರೋಗ್ಯ ರಕ್ಷಣಾ ಕಾರ್ಯಕ್ರಮಗಳಲ್ಲಿ ಒಂದಾದ ಮಣಿಪಾಲ ಆರೋಗ್ಯ ಕಾರ್ಡ್ ಕಳೆದ 26 ವರ್ಷಗಳಿಂದ ಗುಣಮಟ್ಟದ ವೈದ್ಯಕೀಯ ಆರೈಕೆಯನ್ನು ಜನಸಾಮಾನ್ಯರಿಗೆ ಕೈಗೆಟುಕುವಂತೆ ಮಾಡುತ್ತಿದೆ. ಆರಂಭಿಕ ವರ್ಷದಲ್ಲಿ ಕೇವಲ 3,200 ಕುಟುಂಬಗಳನ್ನು ಮಾತ್ರ ಹೊಂದಿದ್ದ ಈ ಯೋಜನೆಯು ಇಂದು ಬೆಟ್ಟದಷ್ಟು ಬೆಳೆದಿದೆ. ಕಳೆದ ಹಣಕಾಸು ವರ್ಷದಲ್ಲಿ ಸುಮಾರು 2 ಲಕ್ಷ ಕುಟುಂಬಗಳು ನೋಂದಾಯಿಸಿಕೊಂಡಿದ್ದು, ಪ್ರಸ್ತುತ ಈ ಕಾರ್ಯಕ್ರಮದಡಿ ಸುಮಾರು 6.5 ಲಕ್ಷ ಸದಸ್ಯರು ಪ್ರಯೋಜನ ಪಡೆಯುತ್ತಿದ್ದಾರೆ. ಮಣಿಪಾಲ ಆರೋಗ್ಯ ಕಾರ್ಡ್ 1 ವರ್ಷದ ಸದಸ್ಯತ್ವ ಕಾರ್ಯಕ್ರಮವಾಗಿದೆ. ಸಂಪೂರ್ಣ ಕುಟುಂಬಕ್ಕಾಗಿ ಶ್ರೇಷ್ಠ ಮೌಲ್ಯ, ವಿಶ್ವಾಸಾರ್ಹ ಸೇವೆ ಎಂಬ ಟ್ಯಾಗ್ಲೈನ್ ಅಡಿಯಲ್ಲಿ ಮಾಹಿ ಸಮೂಹ ಆಸ್ಪತ್ರೆಗಳಲ್ಲಿ ವ್ಯಾಪಕ ಶ್ರೇಣಿಯ ಆರೋಗ್ಯ ಪ್ರಯೋಜನಗಳನ್ನು ಇದು ಒದಗಿಸುತ್ತದೆ. ಈ ಕಾರ್ಡಿನ ಸೌಲಭ್ಯಗಳು ನೋಂದಣಿಯ ನಂತರದ ತಿಂಗಳ 15ನೇ ತಾರೀಕಿನಿಂದ ಜಾರಿಗೆ ಬರಲಿದ್ದು, ಆಗಸ್ಟ್ 15, 2027ರವರೆಗೆ ಮಾನ್ಯವಾಗಿರಲಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಆಸ್ಪತ್ರೆಯ ಮಾರ್ಕೆಟಿಂಗ್ ವಿಭಾಗದ ಮುಖ್ಯಸ್ಥರಾದ ಸಚಿನ್ ಕಾರಂತ್, ಕೃಷ್ಣ ಪ್ರಸಾದ್, ಅನಿಲ್, ಕೆಂಚನಗೌಡ ಸೇರಿದಂತೆ ಇತರರಿದ್ದರು. ಮತ್ತು ಮರುಕಳಿಸುವುದಿಲ್ಲ. ಬದಲಾಗಿ ಮಣಿಪಾಲ್ ಆರೋಗ್ಯ ಕಾರ್ಡ್ ಇದು 26ನೇ ವರ್ಷದ ಕಾರ್ಯಕ್ರಮ. 2000 ಇಸ್ವಿಯಲ್ಲಿ ನಾವು ಆರಂಭ ಮಾಡ್ತೇವೆ. ಒಂದು ಒಳ್ಳೆ ಪರ್ಪಸನ್ನು ಇಸ್ಕೊಂಡು, ಅಂದರೆ ಒಂದು ಸೋಷಿಯಲ್ ಇನಿಷಿಯೇಟಿವ್, ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಮಣಿಪಾಲ್ ಆರೋಗ್ಯ ಕಾರ್ಡನ್ನು ನಾವು ಆರಂಭ ಮಾಡ್ತೇವೆ. ಅಂದರೆ ಉಚಿತವಾಗಿ ಯಾರಿಗೂ ಕೂಡ ಒಂದು ಸಿಗದೇ ಇದ್ದರೂ ಕೂಡ ಒಂದು ರಿಯಾಯಿತಿ ದರದಲ್ಲಿ ಅಥವಾ ಅವರಿಗೆ ಅಫೋರ್ಡೆಬಲ್ ಕಾಸ್ಟಲ್ಲಿ ಆರೋಗ್ಯ ಸೇವೆ ಸಿಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಮಣಿಪಾಲ್ ಆರೋಗ್ಯ ಕಾರ್ಡನ್ನು ನಾವು ಆರಂಭ ಮಾಡ್ತೇವೆ. ಆರಂಭದಲ್ಲಿ ನಾವು ಮಣಿಪಾಲ ಮತ್ತು ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ, ಆಗ ಒಂದೇ ಜಿಲ್ಲೆ ಆಗಿತ್ತು, ಆರಂಭ ಮಾಡ್ತೇವೆ. ಆಗ ಸುಮಾರು 3,200 ಕುಟುಂಬಗಳು ಮಣಿಪಾಲ್ ಆರೋಗ್ಯ ಕಾರ್ಡ್ ಮಾಡಿಸ್ಕೊಡ್ತಾರೆ. ಈಗ ನಮ್ಮಲ್ಲಿ ಕಳೆದ ವರ್ಷ ನಾವು ಡಾಟಾ ಬೇಸನ್ನು ನೋಡಿದರೆ ಸುಮಾರು 6.5 ಲಕ್ಷ ಮೆಂಬರ್ ಇದ್ದಾರೆ. ಈಗ ನಮ್ಮ ಮಣಿಪಾಲ್ ಆರೋಗ್ಯ ಕಾರ್ಡ್ ಸುಮಾರು 10-12 ಜಿಲ್ಲೆಗಳಿಗೆ, ಅಂದರೆ ಮಲೆನಾಡು ಮತ್ತು ಕರಾವಳಿ ಪ್ರದೇಶ ಮತ್ತು ಮಧ್ಯ ಕರ್ನಾಟಕ ಇವೆಷ್ಟು ಜೊತೆಗೆ ನಮ್ಮ ನೆರೆಗ ರಾಜ್ಯಗಳಾದ ಗೋವಾ ಮತ್ತು ಕೇರಳ ಇದೆಷ್ಟನ್ನು ಆ್ಯಡ್ ಮಾಡಿದರೆ ಸುಮಾರು 6.5 ಲಕ್ಷ ಮೆಂಬರ್ ಇದ್ದಾರೆ ಈಗ. ಈ 6.5 ಲಕ್ಷ ಮೆಂಬರನ್ನು ನಾವು ರೀಚ್ ಆಗಬೇಕೆ ನಮಗೆ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಪ್ರತಿನಿಧಿಗಳಿದ್ದಾರೆ, ಏಜೆನ್ಸಿ ಇದ್ದಾರೆ, ಜೊತೆಗೆ ಪತ್ರಕರ್ತರು ಕೂಡ. ನಿಮ್ಮೆಲ್ಲರ ಪ್ರಚಾರದಿಂದಾಗಿ ನಿಮ್ಮೆಲ್ಲರ ಕೂಡ ಒಂದು ನಮಗೆ ಸಹಕಾರ ಸಿಕ್ಕಿದ್ದಾಗಿ ನಾವು ಈ ನಮ್ಮ ಮಟ್ಟಕ್ಕೆ ತಲುಪಲಿಕ್ಕೆ ಸಾಧ್ಯವಾಗಿದೆ. ಜೊತೆಗೆ ಈ ಮೂಲಕ ಜನರಿಗೆ ಕೂಡ ಅದು ಮುಟ್ಟಿ ಜನರು ಕೂಡ ಇದನ್ನು ಕಾರ್ಡನ್ನು ಮಾಡಿಸ್ಕೊಂಡು ಇದರ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾವು ತುಂಬ ಖುಷಿ ಪಡ್ತಿದ್ದೇವೆ. ಅದೇ ರೀತಿ ಈ ವರ್ಷದ ಕಾರ್ಯಕ್ರಮ ಕೂಡ ಈಗಾಗಲೇ ನಾವು ಮಣಿಪಾಲ ಆರೋಗ್ಯ ಕಾರ್ಡ್ ನೋಂದಣಿ ಪ್ರಕ್ರಿಯೆಗೆ ನಾವು ಮಣಿಪಾಲದಲ್ಲಿ ಚಾಲನೆ ನೀಡಿದ್ದೇವೆ. ಈಗಾಗಲೇ ಆಗ್ತಾ ಉಂಟು. ಈ ವರ್ಷ ಕಳೆದ ವರ್ಷದಾಗೆ 6 ತಿಂಗಳು ಸಮಯಾವಕಾಶವಿಲ್ಲ, 3 ತಿಂಗಳು ಮಾತ್ರ. ಅಂದರೆ ಆಗಸ್ಟ್ 31 ಕೊನೆಯ ದಿನಾಂಕ ಮಣಿಪಾಲ ಆರೋಗ್ಯ ಕಾರ್ಡ್ ಮಾಡಲಿಕ್ಕೆ. ಆಗಸ್ಟ್ 31 ಕೊನೆಯ ದಿನಾಂಕ. ಅದರಿಂದಾಗಿ ಇದು ಬಹಳ ಮುಖ್ಯವಾಗಿ ಈ ಮೆಸೇಜನ್ನು ಜನರಿಗೆ ತಲುಪಿಸಬೇಕು ಅಂತ ನಾನು ನಿಮ್ಮನ್ನು ಮನವಿ ಮಾಡ್ಕೊತಾ ಇದ್ದೇನೆ. ಆ ನಂತರ ಮಣಿಪಾಲ ಆರೋಗ್ಯ ಕಾರ್ಡ್ ಮಾಡಿಸಲಿಕ್ಕೆ ಅವಕಾಶ ಇಲ್ಲ. ಮುಂದಿನ ವರ್ಷದ ಕಾಯಬೇಕಾಗುತ್ತೆ. ಭಾಳಷ್ಟು ಜನರು ಇದು ಮಾಡ್ತಾರೆ ಅಂತ ಕಾರ್ಡ್ ಮುಗಿದ ನಂತರ ನನಗೆ ಕಾರ್ಡ್ ಬೇಕಿತ್ತು ಅಥವಾ ಅಂತ ಕೇಳ್ಕೊಂಡು ಬರ್ತಾರೆ. ಬಟ್ ನಮಗೆ ಅವಕಾಶ ಇರೋದಿಲ್ಲ. ಮೊದಲೆಲ್ಲ ಮ್ಯಾನ್ಯುವಲ್ ಕಾರ್ಡ್ ಇತ್ತು, ಬೇರೆ ಬೇರೆ ನಮಗೆ ಏನೋ ಒಂದು ರೀತಿಯಲ್ಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಬಟ್ ಈಗ ಅದು ಅವಕಾಶ ಇಲ್ಲ. ಈಗೆಲ್ಲ ಕೂಡ ನಾವು ಈಗ ಡಿಜಿಟಲ್ ರೂಪದಲ್ಲಿ ಮಾಡ್ತಾಯಿದ್ದೇವೆ. ಈ ಸಲ ಕಾರ್ಡನ್ನು ಕೂಡ ಕೊಡ್ತಾ ಇಲ್ಲ, ಫಿಸಿಕಲ್ ಕಾರ್ಡ್ ಕೂಡ ಕೊಡ್ತಾ ಇಲ್ಲ ಯಾರಿಗೂ ಕೂಡ. ಎಲ್ಲ ಕೂಡ ವಾಟ್ಸಪ್ ಮೂಲಕ ಅವರಿಗೆ ಕಾರ್ಡ್ ಬರ್ತದೆ. ಜೊತೆಗೆ ಒಂದು ವೇಳೆ ಕಾರ್ಡ್ ಮರ್ತೋಯ್ತೆ, ಕಾರ್ಡ್ ನಂಬರ್ ಬಿಟ್ಟು ಹೋದ್ರು ಅಂತ ಅಂದ್ಕೊಂಡ್ರೆ ಒಂದು ಮೊಬೈಲ್ ನಂಬರ್ನ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಅದೇ ಮಿಸ್ ಕಾಲ್ ಕೊಟ್ಟರೆ ಎನಿ ಟೈಮ್ ಅವ್ರಿಗೆ ಕಾರ್ಡ್ ನಂಬರ್ ಸಿಗುತ್ತೆ. ಆ ಮಿಸ್ ಕಾಲ್ ಕೊಟ್ಟರೆ ಆಯಿತು. ಆಸ್ಪತ್ರೆ ಬಂದಾಗ ಕಾರ್ಡ್ ತರಲಿಲ್ಲ, ಕಾರ್ಡ್ ಸೇವ್ ಮಾಡ್ಕೊಂಡಿಲ್ಲ, ಕಾರ್ಡ್ ನಂಬರ್ ತಂದಿಲ್ಲ ಅಂತ ಹೇಳಿದರೆ ಅದಕ್ಕೆ ಮಿಸ್ ಕಾಲ್ ಕೊಟ್ಟರೆ ಅಲ್ಲಿ ಕಾರ್ಡ್ ನಂಬರ್ ಅವರಿಗೆ ಜನರೇಟಾಗಿ ಹೊಸ ಕಾರ್ಡ್ ಸಿಗುತ್ತೆ. ಪ್ರತಿ ಸಲ ಸಿಗುತ್ತೆ, ಎಷ್ಟು ಸಲ ಬೇಕಾದ್ರೂ ಪಡ್ಕೊಳ್ಬೋದು. ಅದು ಕೂಡ ಸಾಧ್ಯವಾಗದಿದ್ದರೂ ಕೂಡ ಒಂದು ವೇಳೆ ಅವರಿಗೆ ಫಾರ್ ಎಕ್ಸಾಂಪಲ್ ರಿಜಿಸ್ಟರ್ ಮೊಬೈಲ್ ನಂಬರ್ ಇದು ಜನ ಅಲ್ಲಿ ಬಂದಿರೋದಿಲ್ಲ, ಬೇರೆ ಇನ್ಯಾರು ಬಂದಿರ್ತಾರೆ ಅಂತ ಸಂದರ್ಭದಲ್ಲಿ ನಮ್ಮಲ್ಲಿ ಡೆಸ್ಕ್ ಉಂಟು. ರೆಫಲ್ ಡೆಸ್ಕ್ ಅಂತ ಅಲ್ಲಿ ಹೋಗಿ ಭೇಟಿ ಮಾಡಿದರೆ ಆ ಮೊಬೈಲ್ ನಂಬರು ಅಥವಾ ಮೊಬೈಲ್ ನಂಬರನ್ನು ಬೇಸಿಕಲಿ ಮೊಬೈಲ್ ನಂಬರನ್ನು ಹೇಳಿದರೆ ನಾವು ಮಣಿಪಾಲ್ ಆರೋಗ್ಯ ಕಾರ್ಡ್ ನಂಬರನ್ನು ಜನರೇಟ್ ಮಾಡಿಕೊಡ್ತೇವೆ. ಆ ನಂಬರನ್ನು ತೋರಿಸಿ ಸಾಕಾಗುತ್ತೆ, ಅವ್ರಿಗೆ ಸಿಗುವ ಒಂದು ಬೆನಿಫಿಟ್ ಸಿಗುತ್ತೆ. ಹೀಗೆ ಹಲವಾರು ನಾವು ಡಿಜಿಟಲ್ ರೂಪದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಈ ವರ್ಷದಿಂದ ಪರಿಚಯ ಮಾಡಿದ್ದೇವೆ. ಅದರಿಂದಾಗಿ ನಾನು ಮನವಿ ಮಾಡೋದು ಇಷ್ಟೇ ಅಂತ ಹೇಳಿದ್ರೆ 31 ಆಗಸ್ಟ್ ಕೊನೆಯ ದಿನಾಂಕ. ಜೊತೆಗೆ ಮಣಿಪಾಲ್ ಆರೋಗ್ಯ ಕಾರ್ಡ್ ಎಲ್ಲೆಲ್ಲಿ ಮಾಡ್ತಿದ್ದೇವೆ ಅಂತ ಕೂಡ ಡಿಟೇಲ್ ನಾವು ಕೊಡ್ತೇವೆ. ಅದನ್ನು ಮೊದಲನೇದಾಗಿ ಈ ವರ್ಷದ ಕಾರ್ಡ್ 1 ವರ್ಷದ ಮಾತ್ರ ಕಾರ್ಡ್ ಇರುವಂಥದ್ದು.
ಸೊ ಈಗ ಅವರು ಕಾರ್ಡ್ ಯಾವ ಟೈಪಿದ್ದು ಕಾರ್ಡ್, ಅದಕ್ಕೆ ಎಷ್ಟು ಹಣ ಕಟ್ಟಬೇಕು ಅಂತ ಕೇಳೋದಂತ ಹೇಳಿದರೆ, ಈಗ 1 ವರ್ಷದ ಕಾರ್ಡಲ್ಲಿ 3 ಥರದ್ದು ಕಾರ್ಡ್ ಇದೆ. ಒಂದು ವೈಯಕ್ತಿಕವಾಗಿ ಮಾಡಿಸುವಂಥದ್ದು, ಒಬ್ಬರಿಗೆ ಮಾಡಿಸುವಂಥದ್ದು ವೈಯಕ್ತಿಕ ಕಾರ್ಡ್ ಅಥವಾ ಇಂಡಿವಿಜುವಲ್ ಕಾರ್ಡ್ ಅಂತ ಹೇಳ್ಬೋದು. ಇದನ್ನು ಮಾಡಿಸೋದಕ್ಕೆ 1 ವರ್ಷಕ್ಕೆ 350 ರೂಪಾಯಿ ಆಗ್ತದೆ. ಇನ್ ಕೇಸ್ ಅವರು ಲಾಸ್ಟ್ ಇಯರ್ ಮಾಡಿದ್ರು, ಅದನ್ನು ರಿನ್ಯೂವಲ್ ಮಾಡಬೇಕಂತ ಹೇಳಿದರೆ 300 ರೂಪಾಯಿ ಕೊಟ್ಟರೆ ಸಾಕಾಗ್ತದೆ. ಇನ್ನು ಕೌಟುಂಬಿಕ ಅಂತ ಹೇಳಿ ಕಾರ್ಡ್ ಉಂಟು. ಕೌಟುಂಬಿಕ ಅಂದರೆ ಫ್ಯಾಮಿಲಿ ಕಾರ್ಡಲ್ಲಿ ಗಂಡ, ಹೆಂಡತಿ ಮತ್ತು 25 ವರ್ಷದ ಒಳಗಿನ ಮದುವೆಯಾಗದ ಮಕ್ಕಳನ್ನು ಅವರು ಸೇರಿಸ್ಬೋದು. ಮದುವೆ ಆದವರು ಇನ್ನೊಂದು ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡಲಿಕ್ಕೆ ಉದ್ದೇಶದಿಂದ. ಸೊ ಇದಕ್ಕೆ 1 ವರ್ಷದ್ದು ಹೊಸ ಕಾರ್ಡ್ ಮಾಡೋದಂತಾದರೆ 700 ರೂಪಾಯಿ ಆಗ್ತದೆ. ರಿನ್ಯೂವಲ್ ಅಂದರೆ ಮುಂಚೆ ಇದ್ದ ಕಾರ್ಡನ್ನು ರಿನ್ಯೂ ಮಾಡಬೇಕಂತ ಹೇಳಿದರೆ 600 ರೂಪಾಯಿ ಕಟ್ಟಿದರೆ ಸಾಕಾಗ್ತದೆ. ಇನ್ನು ಕೌಟುಂಬಿಕ ಪ್ಲಸ್ ಅಂತ ಕಾರ್ಡ್ ಇದೆ. ಕೌಟುಂಬಿಕ ಪ್ಲಸ್ ಅಂತ ಹೇಳಿದರೆ ಗಂಡ, ಹೆಂಡತಿ, 25 ವರ್ಷದ ಒಳಗಿನ ಮದುವೆ ಆಗದ ಮಕ್ಕಳೊಂದಿಗೆ ಗಂಡನ ತಂದೆ ತಾಯಿ ಹಾಗೂ ಹೆಂಡತಿಯ ತಂದೆ ತಾಯಿ ಇಷ್ಟು ಜನರನ್ನು ಕೂಡ ಸೇರಿಸ್ಬೋದು ಈ ಕಾರ್ಡ್ನಲ್ಲಿ. ಈ ಕಾರ್ಡ್ ಮಾಡಿಸೋದಾದರೆ ಅವರು ವರ್ಷಕ್ಕೆ 900 ರೂಪಾಯಿ ಕಟ್ಟಬೇಕಾಗ್ತದೆ ಹೊಸ ಕಾರ್ಡ್ ಮಾಡಿಸೋದಿದ್ರೆ. ರಿನ್ಯೂವಲ್ ಕಾರ್ಡ್ ಆದರೆ 750 ರೂಪಾಯಿ ಕಟ್ಟಿದರೆ ಸಾಕಾಗ್ತದೆ. ಸೊ ಇಷ್ಟು ಸಣ್ಣ ಅಮೌಂಟ್ನಲ್ಲಿ, ಒಂದು 900 ರೂಪಾಯಿನಲ್ಲಿ ಕುಟುಂಬದ ಎಲ್ಲರನ್ನೂ ಸೇರಿಸಿ ಅವರಿಗೆ ಎಷ್ಟು ಬೆನಿಫಿಟ್ ತೊಗೊಳ್ಬೋದು ಅಂತ, ಎಷ್ಟು ಸಲ ಕೂಡ ಬೇಕಾದರೆ ಬೆನಿಫಿಟ್ ತೊಗೊಳ್ಬೋದು ಅಂತ ಹೇಳಿ. ಸೊ ಈಗ ಬೆನಿಫಿಟ್ ಏನು ಸಿಗ್ತದೆ ಈ ಕಾರ್ಡ್ ಮಾಡಿಸಿದ್ರಲ್ಲಿ ಅಂತ ಹೇಳಿದರೆ, ಈಗ ಈ ಕಾರ್ಡ್ ಹೊಂದಿದ್ದಲ್ಲಿ ನಮ್ಮಲ್ಲಿ ಫಸ್ಟಿಗೆ ಒಬ್ಬರು ರೋಗಿ ಆಸ್ಪತ್ರೆಗೆ ಬಂದಾಗ ಅವರಿಗೆ ಒಂದು ಕನ್ಸಲ್ಟೇಷನ್ ಅಂತ ಫಸ್ಟಿಗೆ ಮಾಡ್ತಾರೆ. ಡಾಕ್ಟ್ರೊಂದಿಗೆ ಒಂದು ಸಮಾಲೋಚನೆ ಇರ್ತದೆ ಅವರಿಗೆ ಸಮಸ್ಯೆ ಹೇಳ್ಕೊಳ್ಳಿಕ್ಕೆ. ಸೊ ಈ ಸಮಾಲೋಚನೆಗೆ ಒಂದು ದರ ನಿಗದಿಯಾಗಿರ್ತದೆ ನಮ್ಮ ಆಸ್ಪತ್ರೆ ಇದರಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಜನರಲ್ ಸ್ಪೆಷಾಲಿಟಿಗೆ 200 ರೂಪಾಯಿ ಅಂತ ಇರ್ತದೆ, ಸೂಪರ್ ಸ್ಪೆಷಾಲಿಟಿಗೆ ಆದರೆ 300 ರೂಪಾಯಿ ಅಂತ ಹಾಗೆ ಇದ್ದರೆ, ಈ ಕಾರ್ಡ್ ಹೊಂದಿದ್ದಲ್ಲಿ ಅವರಿಗೆ 50% ಡಿಸ್ಕೌಂಟ್ ಸಿಗ್ತದೆ. ಅಂದರೆ ಈಗ 300 ರೂಪಾಯಿ ಇತ್ತು ಹೇಳಿದರೆ ಅವರಿಗೆ 150 ರೂಪಾಯಿ ಕಟ್ಟಿದರೆ ಸಾಕಾಗ್ತದೆ ಈ ಕಾರ್ಡ್ ತೋರಿಸಿದಲ್ಲಿ. ಇದಕ್ಕೆ ಯಾವುದೇ ರೀತಿಯಾಗಿ ನೀವು ಫಸ್ಟ್ 300 ರೂಪಾಯಿ ಕಟ್ಟಿ ಆಮೇಲೆ ವೆಯ್ಟ್ ಮಾಡೋದು ಆ ರೀತಿಯಾದಂತೆ ಏನೂ ಇಲ್ಲ, ಅಪ್ರೂವಲ್ಲಿಗೆ ಕಾಯಬೇಕಂತೆಲ್ಲ. ಹಣ ಕಟ್ಟುವ ಮುಂಚೆ ನಿಮ್ಮಲ್ಲಿ ಕಾರ್ಡ್ ಇದೆಯಂತ ಅಲ್ಲಿ ಬಿಲ್ಲಿಂಗ್ ಕೌಂಟ್ರಲ್ಲಿ ತೋರಿಸಿದರೆ ರಿಯಾಯಿತಿ ದರ ಆದದ್ದು 150 ರೂಪಾಯಿ ಮಾತ್ರ ಅಥವಾ 100 ರೂಪಾಯಿ ಏನುಂಟು ಅದು ಮಾತ್ರ ಅವರಿಗೆ ಕಟ್ಟಲಿಕ್ಕೆ ಬರ್ತದೆ. ಇದು OPDಯಲ್ಲಿ ಅವೈಲೇಬಲ್ ಮಾಡ್ಕೊಳ್ಬೋದು, ನಾನ್ OPDಯಲ್ಲಿ ಸಿಗುವಂಥದ್ದಿಲ್ಲ. ಇನ್ನು ಈ ಸಮಾಲೋಚನೆಯಲ್ಲಿ ಡಾಕ್ಟ್ರುಗಳು ಹೇಳ್ಬೋದು ನಿಮಗೆ ಕೆಲವು ತಪಾಸಣೆ ಮಾಡ್ಬೋದು ಅಂತ. ಇದರಲ್ಲಿ 2 ಥರದ ತಪಾಸಣೆ ಇರ್ತದೆ. ಒಂದು ರಕ್ತ ಮಲಮೂತ್ರದ್ದು ತಪಾಸಣೆ ಮಾಡಲಿಕ್ಕೆ ಇರ್ತದೆ. ಇದನ್ನು ನಾವು ಲ್ಯಾಬ್ರೇಟರಿ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೇವೆ. ಈ ಕಾರ್ಡ್ ಹೊಂದಿದ್ದಲ್ಲಿ ಅವರಿಗೆ 25% ಅಷ್ಟು ರಿಯಾಯಿತಿ ಸಿಗ್ತದೆ. ಇನ್ನು ರೇಡಿಯಾಲಜಿ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೇವೆ, ಅಂದರೆ ಎಕ್ಸ್ರೇ, ಅಲ್ಟ್ರಾಸೌಂಡ್ ಅಥವಾ CT MRI ಅಂತ ಎಲ್ಲ ಹೇಳ್ಬೋದು. ಸೊ ಈ ಕಾರ್ಡ್ ಹೊಂದಿದ್ದಲ್ಲಿ ಅವರಿಗೆ 20% ಅಷ್ಟು ರಿಯಾಯಿತಿ ಸಿಗ್ತದೆ. ಸೊ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳೋದಿದ್ರೆ, ಈಗ ಒಂದು MRI ಬ್ರೈನ್ ಅಂತ ಹೇಳಿದರೆ ಒಂದು 8,000 ರಿಂದ 10,000 ರೂಪಾಯಿ ಅಷ್ಟು ಕಾಸ್ಟ್ ಆಗ್ತದೆ. ಸೊ ಅವರು ಹಣ ಕಟ್ಟುವ ಮುಂಚೆ ಈ ಕಾರ್ಡ್ ಹೊಂದಿದ್ದಲ್ಲಿ 20% ರಿಯಾಯಿತಿ, ಅಂದರೆ 10,000 ದರದ್ದು MRI CT ಇತ್ತು ಹೇಳಿದರೆ 2,000 ರೂಪಾಯಿ ಡಿಸ್ಕೌಂಟ್ ಆಗಿ ಉಳಿದ 8,000 ರೂಪಾಯಿ ಮಾತ್ರ ಕಟ್ಟುವಂಥದ್ದು. ನಾನು ನಿಮಗೆ ಆಲ್ರೆಡಿ ಹೇಳಿದಾಗೆ ಮ್ಯಾಕ್ಸಿಮಮ್ ಅಮೌಂಟ್ ಕಾರ್ಡ್ ಮಾಡಲಿಕ್ಕೆ ಇರೋದು 900 ರೂಪಾಯಿ ಫುಲ್ ಫ್ಯಾಮಿಲಿಗೆ. ಸೊ ಈ ಕಾರ್ಡ್ ಹೊಂದಿದ್ದಲ್ಲಿ ಈ ರೀತಿಯಾದ ಬೆನಿಫಿಟ್, ಈಗ ಕನ್ಸಲ್ಟೇಷನ್, ಲ್ಯಾಬ್ ಇನ್ವೆಸ್ಟಿಗೇಷನ್ ಮತ್ತು ರೇಡಿಯಾಲಜಿ ಇನ್ವೆಸ್ಟಿಗೇಷನಲ್ಲೇ ನೀವು ಕಟ್ಟಿದ 900 ರೂಪಾಯಿಗಿಂತ ಜಾಸ್ತಿ ಬೆನಿಫಿಟನ್ನು ತಗೊಳ್ಬೋದು. ಇದಾದಮೇಲೆ ಈ ತಪಾಸಣೆಯದ್ದು ರಿಪೋರ್ಟ್ ಎಲ್ಲ ಬಂದ ನಂತರ ಡಾಕ್ಟ್ರ್ ಹತ್ರ ಮತ್ತೊಮ್ಮೆ ಭೇಟಿ ಆಗ್ತಾರೆ ರೋಗಿ. ಆಗ ಭೇಟಿಯಾದ ಸಮಯದಲ್ಲಿ ಅವರಿಗೆ 2 ರೀತಿ ಹೇಳೋ ಚಾನ್ಸಸ್ ಇರ್ತದೆ. ಒಂದು, ನಿಮಗೆ ಹೆಚ್ಚಿನ ತಪಾಸಣೆ ಬೇಡ, ನಾನು ಔಷಧಿ ಮದ್ದು ಬರೆದು ಕೊಡ್ತೇನೆ ಅಂತ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆಯ ಆವರಣದಲ್ಲಿರುವ ಔಷಧಾಲಯ, ಮೆಡಿಕಲ್ ಶಾಪ್ಗಳಲ್ಲಿ ಅವರು ಔಷಧಿ ತಗೊಂಡಾಗ ಈ ಕಾರ್ಡ್ ತೋರಿಸಿದಲ್ಲಿ ಅವರಿಗೆ 10% ಅಷ್ಟು ರಿಯಾಯಿತಿ ಸಿಗ್ತದೆ. ಇನ್ನೂ ಇಲ್ಲ, ನೀವು ಅಡ್ಮಿಷನ್ ಆಗಬೇಕು, ಇನ್ನೂ ಹೆಚ್ಚಿನ ತಪಾಸಣೆ ಅಥವಾ ಹೆಚ್ಚಿನ ಟ್ರೀಟ್ಮೆಂಟ್ ಕೊಡಬೇಕಾಗ್ಬೋದು ಅಂತ ಹೇಳಿದ ಸಂದರ್ಭದಲ್ಲಿ ನಮ್ಮ ಜನರಲ್ ದರ್ಜೆಯ ವಾರ್ಡ್ನಲ್ಲಿ ಅವರು ಅಡ್ಮಿಷನ್ ಆದರೆ ಅವರಿಗೆ 25% ಅಷ್ಟು ರಿಯಾಯಿತಿ ಸಿಗ್ತದೆ. 25%ಅಲ್ಲಿ ಈ ಕನ್ಸ್ಯೂಮೇಬಲ್ಸನ್ನು ಹೊರತುಪಡಿಸ್ತೇವೆ. ಕನ್ಸ್ಯೂಮೇಬಲ್ಸ್ ಅಂತ ಹೇಳಿದರೆ ಆಸ್ಪತ್ರೆಯಲ್ಲಿ ಏನು ಇರದೆ ಪೇಷಂಟಿಗೆ ಬೇಕಾಗಿರ್ತದೆ ಅದನ್ನು ನಾವು ಹೊರಗಿಂದ ತರುವಂಥದ್ದು. ನೀವು ಕೇಳಿರ್ಬೋದು, ಅವರಿಗೆ ಪ್ಲೇಟ್ ಹಾಕಿದ್ರು, ರಾಡ್ ಹಾಕಿದ್ರು, ಈ ರೀತಿಯಾದಷ್ಟು ಇಂಥದ್ದೆಲ್ಲ ಹೊರತುಪಡಿಸಿ ಯಾವುದು ಆಸ್ಪತ್ರೆಯಲ್ಲಿ ಇರುವುದಿಲ್ಲ, ನಾವು ಹೊರಗಿಂದ ತಗೊಂಡು ಬಂದು ರೋಗಿಗೆ ಉಪಯೋಗಿಸ್ತೇವೆ. ಅದನ್ನು ಹೊರತುಪಡಿಸಿ ಆಸ್ಪತ್ರೆಯ ಖರ್ಚು ವೆಚ್ಚ ಅಂತ ನಾವು ಏನು ಬಿಲ್ ಮಾಡ್ತೇವೆ, ಡಾಕ್ಟರ್ಸ್ ಚಾರ್ಜಸ್ ಅಂತ ಹಾಕ್ತೇವೆ, ನರ್ಸಸ್ ಚಾರ್ಜಸ್ಸು, ಬೆಡ್ ಚಾರ್ಜಸ್ಸು, ಮತ್ತು ಆಪ್ರೇಷನ್ ಆದಾಗ ಅನಸ್ತೇಷಿಯಾ ಚಾರ್ಜಸ್, ಈ ರೀತಿಯಾದ ಏನು ಆಸ್ಪತ್ರೆಯ ಖರ್ಚು ವೆಚ್ಚಗಳನ್ನು ನಾವು ಹೇಳ್ತೇವೆ ಅದರಲ್ಲಿ 25% ಅಷ್ಟು ರಿಯಾಯಿತಿಯಾಗಿ ಅವರಿಗೆ ಬೆನಿಫಿಟ್ ಕೊಡ್ತೇವೆ ಡಿಸ್ಚಾರ್ಜ್ ಆಗೋ ಸಮಯದಲ್ಲಿ ಈ ಕಾರ್ಡ್ ತೋರಿಸಿದ ಸಂದರ್ಭದಲ್ಲಿ. ಈ ರೀತಿಯಾಗಿ
ಆಸ್ಪತ್ರೆಯಲ್ಲಿ ಪ್ರತಿ ಹಂತ ಎಲ್ಲೆಲ್ಲಿ ಹಣ ಕಟ್ಟಬೇಕಾಗ್ತದೆ ಒಬ್ಬರು ರೋಗಿ ಬಂದಾಗ, ಹಾಗೆ ಪ್ರತಿ ಹಂತದಲ್ಲಿಯೂ ಅವರಿಗೆ ರಿಯಾಯಿತಿ ಸಿಗುವಂತಹ ಏಕೈಕ ಕಾರ್ಡ್ ಅಂತ ಹೇಳ್ಬೋದು ಈ ಕಾರ್ಡನ್ನು. ಇನ್ನು ಈ ಕಾರ್ಡ್ ಮಾಡಿಸಿದ್ರಲ್ಲಿ ಈ ರೀತಿಯಾದ ಬೆನಿಫಿಟ್ ಸಿಗ್ತದೆ. ಬಟ್ ಎಲ್ಲೆಲ್ಲಿ ಸಿಗ್ತದೆ ಅಂತ ಹೇಳೋದಂತ ಇದ್ದರೆ, ಮುಖ್ಯವಾಗಿ ನಮ್ಮದು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ ಈ ಕಾರ್ಡ್ ಹೊಂದಿದ್ದಲ್ಲಿ ಬೆನಿಫಿಟ್ ಸಿಗ್ತದೆ. ಇದಲ್ಲದೆ ನಮ್ಮ ಮಣಿಪಾಲ ಸಮೂಹ ಸಂಸ್ಥೆಗಳ ಆಸ್ಪತ್ರೆಗಳಾದ ಉಡುಪಿಯಲ್ಲಿ ಡಾಕ್ಟರ್ TMA ಪೈ ಹಾಸ್ಪಿಟಲ್ ಅಂತ ಇದೆ, ಕಾರ್ಕಳದಲ್ಲಿ ಡಾಕ್ಟರ್ TMA ಪೈ ರೋಟ್ರಿ ಹಾಸ್ಪಿಟಲ್ ಅಂತ ಇದೆ, ಇನ್ನು ಮಂಗಳೂರು ಭಾಗದಲ್ಲಿ KMC ಅತ್ತಾವರ್ ಅಂತ ಇದೆ, KMC ಅಂಬೇಡ್ಕರ್ ಸರ್ಕಲ್ ಅಂತ ಇದೆ, ಹಾಗೆ ಕಟೀಲ್ನಲ್ಲಿ ದುರ್ಗಾ ಸಂಜೀವಿನಿ ಆಸ್ಪತ್ರೆ ಅಂತ ಇದೆ. ಈ ಎಲ್ಲ ಆಸ್ಪತ್ರೆಗಳಲ್ಲಿ ಈ ಒಂದೇ ಕಾರ್ಡ್ ಇದ್ದರೆ ಅವರು ಬೆನಿಫಿಟ್ ತೊಗೊಳ್ಬೋದು. ಅಲ್ಲಿಗೆ ಬೇರೆ ಕಾರ್ಡ್ ಮಾಡಬೇಕಂತ ಯಾವುದೇ ರೀತಿಯಾದ ಇದಿಲ್ಲ. ಇನ್ನು ಮಣಿಪಾಲ ಹಾಗೂ ಮಂಗಳೂರಿನಲ್ಲಿ ನಮ್ಮ ದಂತವೈದ್ಯಕೀಯ ಕಾಲೇಜ್ ಇದೆ, ಡೆಂಟಲ್ ಹಾಸ್ಪಿಟಲ್ ಇದೆ, ಅಲ್ಲಿ ಕೂಡ ಈ ಕಾರ್ಡಿಂದ ಬೆನಿಫಿಟ್, ಈ ರೀತಿಯಾದ ಬೆನಿಫಿಟ್ಗಳು ಸಿಗ್ತದೆ. ಈ ಎಲ್ಲ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಬೇರೆ ಬೇರೆ ರೀತಿಯಾದ ರಿಯಾಯಿತಿ ದರಗಳಿದೆ. ಅದರ ಬಗ್ಗೆ ಮಾಹಿತಿ ನಮ್ಮ ವೆಬ್ಸೈಟ್ನಲ್ಲಿ ಇದೆ, manipalhealthcard.com ಅಂತ ಇದೆ ಅದರಲ್ಲಿ. ಇದಷ್ಟೇ ಅಲ್ಲದೆ ಈ ರೀತಿಯಾಗಿ ಪ್ರತಿ ಹಂತದಲ್ಲಿ ಕೂಡ ಅವರು ಬೆನಿಫಿಟ್ ತಗೊಳ್ಬೋದು. ಈ ಆಸ್ಪತ್ರೆಗಳಲ್ಲಿ ಕೂಡ ಅವರು ಬೆನಿಫಿಟ್ಗಳನ್ನು ತಗೊಳ್ಬೋದು. ಇನ್ನು ಎಲ್ಲಿ ಮಾಡಿಸ್ಬೋದು ಈ ಕಾರ್ಡ್ ಅಂತ ಹೇಳಿದರೆ, ನಮ್ಮ ಪ್ರತಿನಿಧಿಗಳು ಆಲ್ಮೋಸ್ಟ್ ಎಲ್ಲ ಹೋಬಳಿ ಮಟ್ಟದಲ್ಲಿ ಕೂಡ ಇದ್ದಾರೆ. ಎಲ್ಲ ಇದರಲ್ಲಿ ಕೂಡ ದಾವಣಗೆರೆ ಭಾಗದಲ್ಲಿರುವ ನಮ್ಮ ಏಜೆಂಟ್ಗಳು, ಪ್ರತಿನಿಧಿಗಳು ಯಾರ್ಯಾರು ಇದ್ದಾರೆ ಅಂತ ಹೇಳಿ ಮಾಹಿತಿ, ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಮತ್ತು ಅವರ ಹೆಸರನ್ನು ನಾವು ಪ್ರೆಸ್ ನೋಟಲ್ಲಿ ಕೊಟ್ಟಿದ್ದೇವೆ ಆಲ್ರೆಡಿ. ಅದನ್ನು ನೀವು ಅವರಿಗೆ ಹೆಚ್ಚಿನ ಜನರಿಗೆ ತಲುಪಿಸಬೇಕು. ಆಲ್ರೆಡಿ ನಮ್ಮ ಮೋಹನ್ ಶೆಟ್ಟಿ ಹೇಳಿದಾಗೆ ಎಲ್ಲ ಡಿಜಿಟಲ್ ಆಗಿದೆ ಈ ಸರಿಯಿಂದ. ಸೊ ಅವರು ಏನು ಬಂದು ಅವರನ್ನು ಮೀಟ್ ಆಗಬೇಕು, ಅವರ ಅಂಗಡಿಗೆ ಬರಬೇಕು ಅಥವಾ ಅವರು ಎಲ್ಲಿದ್ದಾರೆ ಅಲ್ಲಿಗೆ ಬರಬೇಕಂತೆಲ್ಲ, ಒಂದು ಫೋನ್ ಕರೆಯಲ್ಲಿ ಅವರು ಮಾಹಿತಿ ಕೊಟ್ಟರೆ, ಮಾಹಿತಿ ಅಂದರೆ ಬೇರೆ ಏನೂ ಬೇಕಾಗಿಲ್ಲ. ನಾವು ಕೇಳೋದು ಹೆಚ್ಚಾಗಿ ಹೆಸರು, ವಯಸ್ಸು ಮತ್ತು ವಿಳಾಸ, ಇದು ಕರೆಕ್ಟ್ ಇರಬೇಕು. ಬಿಕಾಸ್ ಹೆಸರು ವಯಸ್ಸು ತುಂಬ ಇಂಪಾರ್ಟೆಂಟ್. ಇದು ಆಧಾರ್ ಪ್ರಕಾರ ಇದ್ದರೆ ಬೆಟರ್. ಬಿಕಾಸ್ ಆಸ್ಪತ್ರೆಗೆ ಬಂದಾಗ ನಾವು ಫೈಲ್ ಒಂದು ಮಾಡ್ತೇವೆ, ಆ ಫೈಲಿಗೆ ನಾವು ಆಧಾರ್ ಪ್ರಕಾರನೇ ಮಾಡ್ತೇವೆ. ಬಿಕಾಸ್ ಅದು ಮುಂದೆ ಎಲ್ಲದಕ್ಕೂ ಅವರಿಗೆ ಹೆಲ್ಪ್ ಆಗ್ತದೆ, ಹೆಸರು ವಯಸ್ಸು ಎಲ್ಲ. ಸೊ ಅದೇ ಮಾಹಿತಿಯನ್ನು ಅವರು ನಮ್ಮ ಏಜೆಂಟ್ಗಳಿಗೆ ಕೊಟ್ಟರೆ ಅವರು ಅದೇ ರೀತಿಯಾಗಿ ಕಾರ್ಡ್ ಮಾಡ್ತಾರೆ. ಮೊಬೈಲ್ ನಂಬರ್ ಒಂದು ಬೇಕಾಗ್ತದೆ, ಬಿಕಾಸ್ ಎಲ್ಲ ಡಿಜಿಟಲ್ ಆಗಿರೋದ್ರಿಂದ ಅವರಿಗೆ ಕಾರ್ಡ್ ನಂಬರ್ ವಾಟ್ಸಪ್ಪಲ್ಲಿ ಬರ್ತದೆ. ಅದರಲ್ಲಿ ಅದನ್ನು ಅವರು ಸೇವ್ ಮಾಡಿ ಇಟ್ಕೊಂಡು ಅದನ್ನು ಅವರು ಆಸ್ಪತ್ರೆಗೆ ಬಂದಾಗ ತೋರಿಸಿದರೆ ಸಾಕಾಗ್ತದೆ.